ತುಮಕೂರು. ಕವಿತೆ ಮಾಗಡಮ್ಮ ಉಘ ಉಘ. ಲಲಿತಾ ಸಿದ್ಧಬಸವಯ್ಯ. ಅಮ್ಮನಿಗೆ ಮಾಗಡಮ್ಮನೇ ಆಗಬೇಕು ರಾಗಿ ಮಾಡುವುದಕ್ಕೆ. ಮತ್ಯಾರ ಸಂಗಡವೂ ಸಮಾಧಾನವಿಲ್ಲ ಅವಳ ಗುಣಗುಣದ ಹೇರಂಬ ರಗಳಿಗೆ ರೇಗಿದರೆ ಯಾರಾದರೂ ಕೂಡಲೇ ಗದರಿಸುತ್ತಿತ್ತು. ಸುಮ್ಮನಿರೇ, ರಾಗಿ ಮಾಡುವುದೇನು ಹುಡುಗಾಟವಾ? ಮುಳಿದು ಬಿಟ್ಟು ಹಿಟ್ಟಿನ ದ್ವಾರ ಗಂಡಸರ ಹೊಟ್ಟೆಗೋದರೇನು ಗತಿ ಶಿವಶಿವ ಮಲಮೂತ್ರ ಬಂದು. ನಾನು ಕಿಚಾಯಿಸುತ್ತಿದ್ದೆ ಹೆಂಗಸರ ಹೊಟ್ಟೆಗೋದರೆ ಗತಿ ಕೇಡಲ್ಲವೋ ಆ ಬಂದೆಂಬುದು ಅವರಿಗಾದರೂ ಬಂದೇ ಅಲ್ಲವೋ? ಅಮ್ಮ ಕನಿಕರಪಟ್ಟು ನನ್ನ ಅಜ್ಞಾನಕ್ಕೆ ಕೊಚಲೊಚಗುಟ್ಟುತ್ತಾ ಛಂದಸ್ಸಿಗೆ ತಕ್ಕಂತೆ 3 ಮಾತ್ರಾಗಣದಲ್ಲಿ ಹೇಳುತ್ತಿತ್ತು. ಲೇ ಬೋಸುಡಿ ನನಗೆ ಗೊತ್ತು ಕಣೆ ನಿನ್ನ ಪ್ರತಿಷ್ಠೆ ಹೆಂಗಸಿಗೆ ಹೊಟ್ಟೆಯಲ್ಲೇ ಮಣ್ಣಿರುತ್ತೆ ಕಣೆ ಅದು ಫಲವೀವ ಬಾಗಾಯತ. ಅಲ್ಲವೇ ಮತ್ತೆ ಹೊಟ್ಟೆಯಲ್ಲೇ ಫಲವೃಕ್ಷವೊತ್ತ ವೃಕ್ಷಾದೇವಿಯರಿಗೆ ಹೊರಗಿನಿಂದ ಗೊಬ್ಬರಗೋಡು ಸರಬರಾಜಾದರೆ ಏನು ತೊಂದರೆ? ಅಂತೂ ಮಾಗಡಮ್ಮನನ್ನು ಹುಡುಕಾಡಿ. ನಿಪ್ಪಾಣಿಯ ಹಸನು ಹೊಗೆಸೊಪ್ಪಿನ ಮೋಡಿ. ಗವಳ ಈಡು ಮಾಡಿ ಕೆಡವಿಕೊಳ್ಳುತ್ತಿತ್ತು. ಅಮ್ಮ ಪಡಸಾಲೆಗೆ ಸಕಲ ಪರಿಕರಗಳ ಸಜ್ಜುಗೈಸಿ ಜಮೆಯಾಗುತ್ತಿದ್ದರು ಇಬ್ಬರೂ ರಾಗಿವಾಡೆಯ ಸಂದಿಗೆ. ಎಡಗಾಲು ಮಡಿಸಿ ಬಲತೊಡೆಯ ಮೂಲಕ್ಕೆ ಊರುಗೊಟ್ಟು ಆ ಗೋಡೆಗಾತುಗೊಟ್ಟು ರೆಡಿಯಾಗುತ್ತಿದ್ದಳು ಮಾಗಡಮ್ಮ ತೋಳುಗಳ ತಟ್ಟಿಕೊಂಡು ರಾಗ್ಯಮ್ಮನ ಮೇಲೆ ಕದನಗೊಂಡು. ಈ ಹೊಗೆಸೊಪ್ಪಿನ ಮೊದಲ ರಸಬಿಂದುವಿಳಿದಿದ್ದೇ ಪಟಗುಟ್ಟಿತಿದು ಮಾಗಡೇಶ್ವರಿ ಕೇತನ ಸುತ್ತುಗಳ ಸುತ್ತುಗುಂಡಂಥ ರಣಕಥನ. ಈಗ ಮೊದಲ ಸುತ್ತು ಮೂಗುಜರಡಿಗೆ ರಾಗಿ ಸುರಿದು ಹಗೂರಾಗಿ ಹಿಡಿದು ಮೊಣಕೈಗಳ ಗುಂಡಗಾಡಿಸಿ ನಿಲ್ಲಿಸಿಕೊಳ್ಳುವಳು ನಡುಮಧ್ಯಕ್ಕೆ ಕಸಕಡ್ಡಿ ಗುಡ್ಡೆ ಸುತ್ತಲೂ ಕತ್ತರಿಸಿದಂತೆ ನಿಲ್ಲುತ್ತಿತ್ತು ಉಳಿದ ಕಾಳುಕಡಿ ಗಟ್ಟಿಪಡಿ ಇದು ಈ ಕತ್ತರಿಸುವುದಿದು ಮೊದಲ ಸುತ್ತು. ಬ್ಯಾಸಿಗೆಗೂ ಬಳಿದು ಗಂಜು ಈಗ ಇಂಗೆ ಕೊಂಡಿಬೆಳ್ಳು ಮಾಡಿ ಬಡುದ್ರೆ ಕಣಕ್ ಕಣಕಂಬಬೇಕು ಮೊರ ಆಗ ಹಂಗೆ ಪಳಗಿದ್ರೆ ನೋಡಮ್ಮಣ್ಣಿ ಅಡಗದೆ ಮೊರ ಕೈಯಾಗೆ ಕೇಳ್ತದೆ ನಾವೇಳ್ವಂಗೆ ಬಗ್ಗದೆ ಹಿಡಿದು ಹೆಗ್ಗಲಿಸಕ್ಕೆ ಜಮಾವಾಗ್ತವೆ ಕಾಳು ಕಲ್ಲು ಏಕಕಾಲಕ್ಕೆ ಕೆಳಗಿನ ಗೋಡೆಗೆ. ಹೀಗೆನ್ನುತ್ತಿದ್ದಳು ಮಾಗಡಮ್ಮ ರಾಗಿ ಮಾಡುವ ಕಲೆಯೊಲಿದ ಸಾಕ್ಷಾತ್ ಕೊರಟಗೆರೆಯಮ್ಮ. ಮುಂದೀಗ ಎರಡನೇ ಸುತ್ತು ಜಗ್ಗುಲ ಜಗ್ಗು ಜಗ್ ಜಗ್ಗು ಜಗ್ಗು ಜಗ್ಗುಲ ಜಗ್ಗು ಜಗ್ಗುಲ ಜಗ್ಗು ಜಗ್ ಜಗ್ಗು ಜಗ್ಗು ಜಗ್ಗುಲ ಜಗ್ಗು ಮೊರದ ಭುಜಪಾದಂಗಳ ಹಿಡಿದು ಲಯದಲ್ಲಿ ನುಡಿಸಿದರೆ ನಮ್ಮ ಮಾಗಡಾದೇವಿ. ಹೆಗ್ಗಲ್ಲೇ ಅಲ್ಲ ಕಿರುಪಿರು ಕಲ್ಲು ಸಮೇತ ಹೆದರಿ ಸೆರೆಯಾಗುತ್ತಿದ್ದವು ಮೊರದ ಮೂಲೆಗೆ ಕಲ್ಲು ಕಳಕೊಂಡು ಕಳೆಗೊಂಡ ರಾಗಿ ನಿಸೂರುಗೊಳ್ಳುವುದು ಗೋಡೆಯೊಳಗೆ. ಮುಗಿದುದಿಲ್ಲಿಗೆ ಎರಡನೇ ಸುತ್ತಿದು ಹೆಗ್ಗಲಿಸುವ. ಮೂರನೇ ಸುತ್ತೀಗ ಎತ್ತಿಕೊಳ್ಳುವಳು ಆಯೆ ಕುಲುಕುಲುಕ್ಕುಕ್ಕು ಕುಲುಕ್ಕುಬಕ್ಕು ಕಳ್ಳಳ್ ಕಟಕ್ ಮೊರದ ಸೊಂಟವ ಕುಣಿಸುತ್ತ ಒನೆಯುತ್ತಿದ್ದರೆ ಮಾಗಡಮ್ಮ ನರ್ತಿಸುತ್ತಿತ್ತು ರಾಗಿ ಕಾಳು ವಯ್ಯಾರದಿಂದ ಕುಲುಕುಲುವ ಉಂಡುಗಾಳು ಕಿಲಕಿಲಗೊಂಡು ನಗುತ್ತಾ ಗಿರಿಗಿಟ್ಟಲೆಯಾಡುತ್ತಾಡುತ್ತಾಡುತ್ತಾ ಮೊರರಂಗದ ಮುಂದಕ್ಕೆ ಬಂದು ಕೆಳಕ್ಕಿಳಿದು ಬಿಡುತ್ತಿತ್ತು ಚೆಂಗನೆ ದಸಿಗಸಿಗಳು ಪಾಪ. ದಪ್ಪ ಮೈಯೆತ್ತಿ ಕುಣಿಯಲಾರದೆ ಸೋತು ಸರಿಯುತ್ತಿದ್ದವು ಹಿಂದಕ್ಕೆ. ಇದು ನೋಡಿ ಒನೆಯುವ ಮೂರನೇ ಸುತ್ತು. ಕೊನೆಯ ಸುತ್ತು ಏನಿದ್ದರೂ ಎದ್ದು ನಿಂತೇ ಕೈಗೊಳ್ಳತಕ್ಕಂಥದ್ದು ಮೊರದ ಕುಂಡಿಯ ಭಾಗ ಗಟ್ಟಿ ಹಿಡಿದು ಎತ್ತೆತ್ತಿ ಮೂಗಿನವರೆಗೆ ಕೇರಬೇಕು ಎದುರುಗಾಳಿಗೆ ಜೋಜೋ ಚೊಕ್ಕುಳ ಜೋಜೋ ಜೋಜೋ ಚೊಕ್ಕುಳ ಬೋಚೋ ಮಾಗಡಮ್ಮ ಎದುರೆತ್ತಿ ಕೇರುತ್ತಿರಲು ದೊರಗು ಊಗು ಪಾಗುಗಳೆಲ್ಲ ಚೆದುರಿ ದಿಕ್ಕಾಪಾಲು. ಮಾಗಡಂ ಉಫೆ ಉಘ ಮಾಗಡಮ್ಮ ಉಫೆ ಉಘ ಮಾಗಡಮ್ಮ ಉಫೆ ಉಘ. ಇಲ್ಲಿಗೆ ಸಕಲ ಸುತ್ತುಗಳು ಸಂಪನ್ನಗೊಂಡು ರಾಗಿ ಮಾಡುವ ಮಹತ್ಕಾರ್ಯವು ಮುಕ್ತಾಯಗೊಂಡು ಆಮೇಲಿನಿದೇನಿದ್ದರೂ ತುಂಬಿದ ಚೀಲದ ಬಾಯಿ ಒಲಿದು ಅಲ್ಲಲ್ಲಿಗೆ ಎತ್ತಿಟ್ಟು ಎಳೆಯುವ ಕೂಡಿಸುವ ಗಂಡಸರ ಸರಬರ. ರಾಗಿ ಕ್ಲೀನ್ ಮಾಡುವ ಮಿಷನ್ನು ಮುಂದೆ ನಿಂತಾಗ ಹಿಡಿದು ಪ್ಲಾಸ್ಟಿಕ್ಕಿನ ಕೊಟ್ಟೆ ಇಟ್ಟು ಕೆಜಿಗೋ 2 ಕೆಜಿಗೋ ಬೇಡಿಕೆ ಸುಲಿಯುತ್ತಾಳೆ ಚಿತ್ತದೋಳು ಮಾಗಡಮ್ಮ ಎರಡೂ ಮೂಗಿನ ಬೇಸರಿಯ ಹೊಳೆಸುತ್ತಾ ಎಡದವಡೆಯ ತಾಂಬೂಲ ಬಲದವಡೆಗೆ ಹೊರಳಿಸುತ್ತ ನಕ್ಕೆನ್ನ ಸ್ವಾಟೆ ತಿವಿಯುತ್ತಾ.
ಯಾವ ರಾಗವಿದೆ ತಾಳವಿದೆ ಈ ಮಿಷನ್ನಿಗೆ ಒಂದೇ ಕೂಗುಮಾರಮ್ಮ ಗಂಟಲಿಂದ ಹೊಟ್ಟೆವರೆಗೆ ಅಷ್ಟಕ್ಕೂ ಮಣ್ಣಿರುವುದಿಲ್ಲ ಎಂಬ ಗ್ಯಾರಂಟಿಯೇನುಂಟು? ಮಲಮೂತ್ರ ಯಾವಾಗಲಾದರೂ ಬಂದಾಗಬಹುದು ಗಂಡಸಿಗೂ ಹೆಂಗಸಿಗೂ ಒಂದು. ಈ ಕವನವನ್ನು 2000 ಇಸವಿಯಲ್ಲಿ ಪ್ರಕಟಗೊಂಡ ಮೊದಲ ಸಿರಿ ಎಂಬ ಕವನ ಸಂಕಲನದಿಂದ ಎತ್ತಿಕೊಂಡಿದೆ.